ನಮಸ್ಕಾರ ರೀ. ಎಲ್ಲರಿಗೂ ಸ್ವಾಗತ ಮಾಡ್ಲಿಕ್ಕತ್ತೀನಿ ರೀ. ಗೆಣಸನ್ನು ಹೆಚ್ಚಿ ಅಡಿಗಾಯಿ ಹಾಕೋದಂತ ಹೇಳ್ತೀವಿ ರೀ. ಇದು ಸಿಹಿಯಾಗಿ ಇರ್ತದೆ, ರುಚಿ ಇರ್ತದೆ. ಹೆಂಗೆ ಅಡಿಗಾಯಿ ಹಾಕೋದು ನೋಡೋಣ. ನಿಮಗೆ ಎಷ್ಟು ಬೇಕೋ ಅಷ್ಟು ಗೆಣಸನ್ನು ಹಿಂಗೆ ದೊಡ್ಡ ದೊಡ್ಡ ಹೋಳಾಗಿ ಮಾಡಿಟ್ಕೋರಿ. ಮತ್ತು ಇದಕ್ಕೆ ದೊಡ್ಡದು ಒಂದು ಅದ್ರ ತಕ್ಕ ನಾವು ಎಷ್ಟು ಗೆಣಸು ಹಾಕ್ತೀವೋ ಅದಕ್ಕೆ ಸರಿ ಹೋಗಂಥದ್ದು ಒಂದು ತಪ್ಪೀಲಿ ಅಂಥದ್ದು ಬೇಕು. ಅದು ದಪ್ಪ ತಳ ಇರಬೇಕು. ದಪ್ಪದಾಗಿದ್ರೆ ಭಾಳ ಚಲೋ ನೋಡ್ರಿ. ದಪ್ಪ ಇತ್ತಂದ್ರೆ ಲಗುನ ಹೊತ್ತಂಗಿಲ್ಲ. ದಪ್ಪ ಅಂದ್ರೆ ನೋಡ್ರಿ ಇಂಥ ಗುಂಡಿ ನಮ್ಮ ಮನೆಗಿತ್ತು. ಇದಕ್ಕೆ ಆಗಂಥದ್ದು ಒಂದು ದೊಡ್ಡದಾಗಿ ಗೆಣಸನ್ನು ಕಟ್ ಮಾಡ್ಕೊಂಡು ಹಿಂಗೆ ಹೋಳು ಮಾಡ್ಕೊಂಡು ಇದ್ರಾಗ ಹಾಕಿಟ್ಟಿ ನೋಡ್ರಿ. ಇದು ಇಂಥ ಗುಂಡಿ ಗುಲ್ಬರ್ಗ ಕಡೆ ಭಾಳ ಸಿಗ್ತಾವ್ರಿ. ಇದಕ್ಕೆ ಬ್ಯಾಳಿ ಕುದಿಸು ಗುಂಡಿ ಅಂತಾರೆ. ಕಂಚಿನ ಗುಂಡಿ ನೋಡ್ರಿ ಇದ್ರ ಹೆಸರು. ಹೆಚ್ಚಿದ ಹೋಳೆಲ್ಲ ಈ ಗುಂಡಿ ಒಳಗೆ ಹಾಕಿ ಇದಕ್ಕೆ 2-3 ತುಪ್ಪದ ಚಮಚದಿಂದ ಆಗಷ್ಟು ತುಪ್ಪ ಹಾಕ್ರಿ. ಇದಕ್ಕೆ ಆಮೇಲೆ ನೋಡಿರಿ, ಬೆಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ಸಿಹಿ ಬೇಕಾದವ್ರು ಹೆಚ್ಚು ಹಾಕ್ರಿ. ಈಗ ನೋಡಿರಿ, ಇದ್ರ ಮೇಲೆ ಒಂದು ಭಾಂಡಿ ನೀರು ಹಾಕಿ ಇಡಬೇಕು ಕುದೀಲಿಕ್ಕೆ. ಯಾಕಂತಂದ್ರೆ ತಳಗೆ ಹೊತ್ತಬಾರ್ದು, ಮ್ಯಾಲೆ ನೀರು ಬಿಸಿ ಹಾಕೋತ ಹೋಗಬೇಕು. ಅದಕ್ಕೆ ಆ ಭಾಂಡಿ ಒಳಗೆ ಹೋಗ್ಲಾರ್ದಂಥದ್ದು ಮ್ಯಾಲೆ ಕರೆಕ್ಟ್ ಕೂಡು ಹಂಗೆ ಒಂದು ಭಾಂಡಿ ಇಟ್ಟು ಅದ್ರಾಗ ನೀರು ಹಾಕಿ ಅದ್ರ ಮೇಲೆ ಇದನ್ನು ಮುಚ್ಚಬೇಕು ರೀ. ಆ ಭಾಂಡಿ ಮೇಲೆ ಭಾಂಡಿಗೂ ಇನ್ನೊಂದು ಮುಚ್ಚಳ ಮುಚ್ಚಿ ಸಾಧ್ಯ ಆದಷ್ಟು ಸಣ್ಣ ಉರಿ ಮೇಲೆ ಬೇಯಿಸ್ಬೇಕು ರೀ. ಈ ಗುಂಡಿ ಕಾಯ್ಲಿಕ್ಕೆ ತಡ ಆಗ್ತದೆ, ಅದ್ರ ಗೆಣಸು ಲಘು ಬೇಯ್ತವೆ. 10 ನಿಮಿಷ ಬಿಟ್ಟು ಗುಂಡಿಗೆ ಸ್ವಲ್ಪ ನೀರು ಸಿಡಿಸ್ಬೇಕು. ಆ ನೀರು ತಕ್ಷಣ ಆವಿಯಾಗಿಬಿಡ್ತದೆ. ಆಗ ಗುಂಡಿ ಚಲೋ ಕಾಯ್ದದ. ಆಮೇಲೆ 3-4 ನಿಮಿಷ ಬಿಟ್ಟು ಅದನ್ನು ಆಫ್ ಮಾಡಿ ಮುಚ್ಚಿದ್ದು ಹಾಗೇ ಇಟ್ಬಿಟ್ಟೀನಿ. ಒಂದು 10 ನಿಮಿಷ ತೆಗಿದೆ ಹಾಗೇ ಇರಲಿ, ಅದು ಚೆಂದಾಗಿ ಒಳಗೆ ಮುಗೋಯ್ತಿರ್ತದೆ. ಇದಕ್ಕೆ ಅಡಿಗಾಯಿ ಹಾಕೋದು ಅಂತ ಹೇಳ್ತಾರೆ. ಎಷ್ಟು ಲಘು ಎಷ್ಟು ಮೆತ್ತಗಾಗಿದೆ ನೋಡಿರಿ. ಚುಚ್ಚಿದ ತಕ್ಷಣ ಹೆಂಗೆ ಒಳಗೆ ಹೋಗ್ತದೆ ನೋಡಿರಿ. ಭಾಳ ಸರಳದ ಮಾಡಿ ನೋಡಿರಿ. ಸರ್ವಂ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣ ಮಸ್ತು.